ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ 3 ಬಿಲೀಫ್ ಸಿಸ್ಟಮ್ ಇವೆ. ಅವೇ ಬಿಲೀಫ್ ಸಿಸ್ಟಮ್ ನಮಗೆ ನಮ್ಮ ಲೈಫ್ ಅಲ್ಲಿ ದೊಡ್ಡದೇನೂ ಮಾಡಕ್ ಬಿಡ್ತಾ ಇಲ್ಲ. ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಾವು ಆಲಸ್ಯವನ್ನು ಮ್ಯಾಸಿವ್ ಆಕ್ಷನ್ ದಲ್ಲಿ ಹೇಗೆ ಬದಲಾಯಿಸಬೇಕು ಅಂತ ಕ್ಲಿಯರ್ ಆಗಿ ಕಲಿತೀವಿ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಫಸ್ಟ್ ನಾನು ನಿಮ್ಗೆ ಒಬ್ಬ 13 ವರ್ಷದ ಹುಡುಗನ ಸ್ಟೋರಿ ಹೇಳ್ತೀನಿ. ಆ ಹುಡುಗನ ಕ್ಲಾಸ್ ಟೀಚರ್ ಅವನ ತಾಯಿಗೆ ಲೆಟರ್ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ನಿಮ್ಮ ಮಗನಲ್ಲಿ ಟಾಪರ್ ಆಗುವ ಕೆಪಾಸಿಟಿ ಅಂತೂ ಇದೆ, ಆದ್ರೆ ಅವನು ತುಂಬಾ ಲೇಜಿ ಇದ್ದಾನೆ, ಎಲ್ಲ ಮರ್ತ್ ಬಿಡ್ತಾನೆ, ಟೈಮ್ಗೆ ಕ್ಲಾಸಿಗೆ ಬರಲ್ಲ, ಅದಕ್ಕೆ ಕ್ಲಾಸ್ ನಲ್ಲಿ ಹಿಂದೆ ಉಳಿತಾನೆ, ನಿಮ್ಮ ಹುಡುಗ ಟೋಟಲಿ ತುಂಬಾ ಲೇಜಿ ಇದ್ದಾನೆ ಅಂತ ಲೆಟರ್ ಬರೀತಾರೆ. ಆದ್ರೆ ಆ ಹುಡುಗನ ಪೇರೆಂಟ್ಸ್ ತುಂಬಾ ಸ್ಮಾರ್ಟ್ ಇದ್ರು. ಆ ಹುಡುಗನ್ನ ಅವರು ಬೇಯುವ ಬದಲು ಅವನಿಗೆ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಅದೇನಂದ್ರೆ, ಪುಟ್ಟ ನಿನಗೆ ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಭಯ ಆಗುತ್ತೆ ಮತ್ತು ಆ ಸಬ್ಜೆಕ್ಟ್ ನಿನ್ಗೆ ಬೇಡವೇ ಬೇಡ ಅಂದ್ರೆ ಮುಂದೆ ಲೈಫ್ ಅಲ್ಲಿ ನೀನ್ ಏನಾಗೋದಕ್ಕೆ ಬಯಸ್ತೀಯಾ ಅಂತ ಕೇಳ್ತಾರೆ. ಆ ಹುಡುಗನಿಗೆ ಒಳಗಡೆಯಿಂದ ಖುಷಿ ಆಗುತ್ತೆ ಮತ್ತು ಅವನ್ ಏನ್ ಹೇಳ್ತಾನಂದ್ರೆ, ನಾನು ಆರ್ಮಿ ಜಾಯಿನ್ ಆಗ್ಬೇಕು, ಮ್ಯಾಥ್ಸ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅವರ ಪೇರೆಂಟ್ಸ್ ಅವನಿಗೆ ಮ್ಯಾಥ್ಸ್ ಟ್ಯೂಷನ್ ಹಾಕ್ತಾರೆ. ಲಕ್ಕಿಲಿ ಮ್ಯಾಥ್ಸ್ ಟೀಚರ್ ಕೂಡ ಎಂತವ್ರು ಸಿಗ್ತಾರಂದ್ರೆ, ಅವರು ಓದಿಸುವ ಬದಲು ಮ್ಯಾಥ್ಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಅವನಿಗೆ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಹುಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ, ಬ್ರೇನ್ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಆ ಹುಡುಗ ಮುಂದೆ ಹೋಗಿ ಕ್ಲಾಸ್ ಟಾಪರ್ ಅಂತೂ ಆಗ್ಲಿಲ್ಲ, ಆದ್ರೆ ಹೇಗೋ ಆರ್ಮಿ ಎಕ್ಸಾಮ್ ಪಾಸ್ ಮಾಡ್ತಾನೆ. ಆರ್ಮಿಗೆ ಹೋದ್ಮೇಲೆ ಯುದ್ಧ, ಪಾಲಿಟಿಕ್ಸ್, ಡಿಬೇಟ್ ಇವೆಲ್ಲದರಲ್ಲಿ ಅವನಿಗೆ ಇಂಟ್ರೆಸ್ಟ್ ಬೆಳೆಯುತ್ತೆ. ಒಂದು ದಿನ ಅದೇ ಲೇಜಿ ಹುಡುಗ UK ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಅವನ ಹೆಸರು ವಿನ್ಸ್ಟನ್ ಚರ್ಚಿಲ್. ವರ್ಲ್ಡ್ ವಾರ್ 2 ಸಮಯದಲ್ಲಿ ಇಡೀ ದೇಶವನ್ನೇ ಲೀಡ್ ಮಾಡ್ತಾನೆ. ಹಿಟ್ಲರ್ನ ಎದುರು ಫಿಯರ್ಲೆಸ್ ಆಗಿ ನಿಲ್ತಾನೆ. ಅದೇ ಸೋ ಕಾಲ್ಡ್ ಲೇಜಿ ಹುಡುಗ ವಿಲ್ ಪವರ್, ಹಾರ್ಡ್ ವರ್ಕ್ ನ ಸಿಂಬಲ್ ಆಗ್ತಾನೆ. ಈ ಒಂದು ಕಥೆಯಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ, ಯಾರು ಕೂಡ ಲೇಜಿ ಆಗಿ ಹುಟ್ಟೋದಿಲ್ಲ, ನಾವೇ ಲೇಜಿ ಆಗ್ತೀವಿ ಅಥವಾ ನಮ್ಮನ್ನ ಲೇಜಿ ಮಾಡಲಾಗತ್ತೆ. ಆಲಸ್ಯದ ಅತಿ ದೊಡ್ಡ ಕಾರಣ ಏನ್ ಗೊತ್ತಾ? ಫಿಯರ್ ಆಫ್ ಫೇಲ್ಯೂರ್. ಯಾಕಂದ್ರೆ ತಪ್ಪು ಮಾಡೋದು ಯಾರಿಗೂ ಇಷ್ಟ ಆಗಲ್ಲ, ಸ್ಟುಪಿಡ್ ಅಂತ ಕಾಣಿಸ್ಕೊಳ್ಳೋದು ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಬ್ರೈನ್ ಡಿಫಿಕಲ್ಟ್ ಕೆಲಸ ಅಥವಾ ಡಿಫಿಕಲ್ಟ್ ಸಬ್ಜೆಕ್ಟ್ ನ ಅವಾಯ್ಡ್ ಮಾಡ್ತಿರತ್ತೆ. ಅದರಿಂದ ಕೆಲಸ ಮುಂದೆ ಹಾಕುವ ಹ್ಯಾಬಿಟ್ ಹುಟ್ಕೊಳ್ಳುತ್ತೆ. ವಿನ್ಸ್ಟನ್ ಚರ್ಚಿಲ್ ಅಂತಹ ಜೀನಿಯಸ್ ಜನರಿಗೂ ಕೂಡ ಈ ಭಯ, ಆಲಸ್ಯ, ಕೇರ್ಲೆಸ್ ಅನ್ನೋ ರೋಗ ಕಾಡಿತ್ತು ಅಂದ್ರೆ ನಮ್ಗೆ ಕಾಡಲ್ವಾ? ಈ ಫಿಯರ್ ಆಫ್ ಫೇಲ್ಯೂರ್ ನ ಪೂರ್ತಿ ಎಂಡ್ ಮಾಡುವುದಕ್ಕೆ ಒಂದು ಪ್ರಾಕ್ಟಿಕಲ್ ಟ್ರಿಕ್ ಇದೆ. ಅದೇನಂದ್ರೆ, ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಬೇಕು ಅಂತ ಕೆಟ್ಟದಾಗ ಶುರು ಮಾಡಿ ಫಸ್ಟ್ ಕ್ವಶನ್ ತಪ್ಪು ಮಾಡಿಬಿಡಿ. ಓದ್ತಿದ್ರೆ 4 ಲೈನ್ ಸುಮ್ನೆ ಫಾಸ್ಟ್ ಆಗಿ ಓದಿ. ನಂತರ ನಿಮಗ್ ನೀವೇ ಹೇಳ್ಕೊಳ್ಳಿ, ಅಯ್ಯೋ ತುಂಬಾ ಕೆಟ್ಟದಾಗ ಶುರು ಮಾಡಿದೆ, ಎಲ್ಲ ತಪ್ಪಾಗಿ ಬರ್ದೆ, ಬಟ್ ರಿಲ್ಯಾಕ್ಸ್, ಏನೂ ಆಗ್ಲೇ ಇಲ್ವಲ್ಲ, ಐ ಆಮ್ ಸ್ಟಿಲ್ ಸೇಫ್, ಇಲ್ಲಿಗೆ ನನ್ನ ಜೀವನ ಅಂತೂ ಮುಗಿಲಿಲ್ವಲ್ಲ. ಈ ತರ ಮಾಡ್ತಿದ್ರೆ ಸಾವಕಾಶವಾಗಿ ಕೆಲಸ ತಪ್ಪಾಗುವ ಭಯ ಕಡಿಮೆ ಆಗತ್ತೆ. ಮತ್ತು ಹೀಗೆ ರಿಪೀಟ್ ಮಾಡಿದ್ರೆ ಬ್ರೇನ್ ಏನ್ ಕಲಿಯತ್ತೆ ಅಂದ್ರೆ, ಹೌದು ಮಿಸ್ಟೇಕ್ ಆಗ್ತಿರತ್ತೆ, ಆದ್ರೆ ಅದರಿಂದ ನನಗೇನು ಆಗಲ್ಲ, ನಾನು ಸೇಫ್ ಆಗಿ ಇರ್ತೀನಿ ಅಂತ ಅದು ಕಲಿಯತ್ತೆ. ಮತ್ತು ಬ್ರೇನ್ ಇಂದ ಆ ಭಯ ಹೋದಾಗ ಡಿಫಿಕಲ್ಟ್ ಕೆಲಸ ಮಾಡುವ ಆಸಕ್ತಿ ಹೆಚ್ಚಾಗತ್ತೆ. ಆಲಸ್ಯದ 2ನೇ ಕಾರಣ ಯಾವುದಂದ್ರೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವೇ ನಂಬಿಕೆ ಕಡಿಮೆ ಇಟ್ಕೊಳ್ಳೋದು. ಉಸೇನ್ ಬೋಲ್ಟ್ ಏನ್ ಹೇಳ್ತಾರಂದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಸ್ ಆಗಿರ್ಲಿಲ್ಲ, ಅದೇ ನನ್ನ ಬಿಗ್ಗೆಸ್ಟ್ ರಿಗ್ರೆಟ್. ಟ್ರೈನಿಂಗ್ ಮಿಸ್ ಮಾಡ್ತಿದ್ದೆ, ರೂಮ್ ನಲ್ಲೇ ಮಲಗಿರ್ತಿದ್ದೆ, ಕೋಚ್ ಬಂದು ನನ್ನ ಎಬ್ಬಿಸ್ತಿದ್ರು. ಅದಕ್ಕೆ ನಾನು ನನ್ನ 18ನೇ ವಯಸ್ಸಿನಲ್ಲಿ ಏಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಯಾವುದೇ ಮೆಡಲ್ ಗೆಲ್ಲಿಲ್ಲ. ಮತ್ತೆ ಬೋಲ್ಟ್ ಏನ್ ಹೇಳ್ತಾರಂದ್ರೆ, ಇವತ್ತು ನಾನು ನನ್ನ ಯಂಗರ್ ವರ್ಷನ್ ನ ನೋಡಿದ್ರೆ ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ನೀವೆಲ್ಲರೂ ಇವತ್ತೇ ಸೀರಿಯಸ್ ಆಗಿ, ನಿಮ್ಮಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ. ದೋಸ್ತ್, ಇಲ್ಲಿ ಪಾಯಿಂಟ್ ಏನಂದ್ರೆ, ಬೋಲ್ಟ್ಗೆ ಡೌಟ್ ಬರೋದಾದ್ರೆ ನಮ್ಗೆ ಡೌಟ್ ಬರೋದು ಅಪರಾಧ ಏನಲ್ಲ. ನಾವು ಯಾವಾಗಲೂ ಏನ್ ಅನ್ಕೋತಿರ್ತೀವಿ ಅಂದ್ರೆ, ಇವತ್ತು ನಾ ಏನ್ ಮಾಡ್ತಾ ಇದ್ದೀನಿ ಇದರ ವ್ಯಾಲ್ಯೂವೇ ಇಲ್ಲ, ಇದು ತುಂಬಾ ಚಿಕ್ಕ ಕೆಲಸ, ಇದರಿಂದ ಏನ್ ಚೇಂಜ್ ಆಗತ್ತೆ ಅಂತ ಅನ್ಕೋತಿರ್ತೀವಿ. ಆದ್ರೆ ಈ ವಿಷಯನ ನೀವು ಕಂಪೌಂಡ್ ಇಂಟ್ರೆಸ್ಟ್ ಗ್ರಾಫ್ ಇಂದ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ರಿಟರ್ನ್ಸ್ ಕೊನೆಯ ವರ್ಷದಲ್ಲೇ ಸಿಗತ್ತೆ. ಇವತ್ತು ಹಾಕುವ ಪ್ರತಿಯೊಂದು ಸ್ಮಾಲ್ ಕನ್ಸಿಸ್ಟೆಂಟ್ ಸ್ಟೆಪ್ ಫ್ಯೂಚರ್ ನಲ್ಲಿ ಎಕ್ಸ್ಪೋನೆನ್ಸಿಯಲ್ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಇವತ್ತೇ ಈಗಲೇ ತುಂಬಾ ಸೀರಿಯಸ್ ಆಗಿ. ಆಲಸ್ಯದ 3ನೇ ಕಾರಣ ಏನಂದ್ರೆ, ಲ್ಯಾಕ್ ಆಫ್ ಕ್ಲಾರಿಟಿ. ಅಂದ್ರೆ ಏನ್ ಮಾಡ್ಬೇಕು ಅಂತ ಸ್ಪಷ್ಟತೆನೇ ಇಲ್ಲದಿದ್ದಾಗ ಆಲಸ್ಯ ಹುಟ್ಕೊಳ್ಳುತ್ತೆ. ಬಿಲ್ ಗೇಟ್ಸ್ ಏನ್ ಹೇಳ್ತಾರಂದ್ರೆ, ಕಾಲೇಜ್ ಫಸ್ಟ್ ಇಯರ್ ನಲ್ಲಿ ನನಗೆ ಸ್ಟಡೀಸ್ ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಜಸ್ಟ್ ಪಾಸ್ ಆಗ್ತಿದ್ದೆ. ಒಂದು ದಿನ ಮ್ಯಾಗಝೀನ್ ಅಲ್ಲಿ ಅಲ್ಟೇರ್ 800 ಕಂಪ್ಯೂಟರ್ ಫೋಟೋ ನೋಡಿದೆ. ಅದೇ ತಕ್ಷಣ ನನಗೆ ರಿಯಲೈಸ್ ಆಯ್ತು, ಕಂಪ್ಯೂಟರ್ ಕ್ರಾಂತಿ ಬರ್ತಿದೆ, ನಾನು ಇದರಲ್ಲಿ ಹಿಡಿಬೇಕು ಅಂತ. ಆಮೇಲೇನು, ಬಿಲ್ ಗೇಟ್ಸ್ ಅವರು ತನ್ನ ಸ್ನೇಹಿತನ ಜೊತೆ ಸೇರಿ ಒಂದು ಸಾಫ್ಟ್ವೇರ್ ಬರೀತಾರೆ ಮತ್ತು ಅದೇ ಅಲ್ಟೇರ್ 800
ಅಪೋಲೋ ಕಂಪ್ಯೂಟರ್ ಕಂಪ್ನಿಗೇನೆ ಆ ಸಾಫ್ಟ್ವೇರ್ ನ ಮಾರ್ತಾರೆ ಮತ್ತು ತದನಂತರ ಬಿಲ್ ಗೇಟ್ಸ್ ಸೀರಿಯಸ್ ಆಗ್ತಾರೆ. ಯಾಕಂದ್ರೆ ಅವರ ಪರ್ಪಸ್ ಕ್ಲಿಯರ್ ಆಗಿತ್ತು. ನಾನು ಕಷ್ಟಪಟ್ಟು ಪರಿಶ್ರಮ ಪಟ್ರೆ ಜಗತ್ತಿನ ಅತಿ ದೊಡ್ಡ ಕಂಪನಿ ನಿರ್ಮಿಸಬಹುದು ಅಂತ ಅವರಿಗೆ ಕ್ಲಾರಿಟಿ ಇತ್ತು. ಮತ್ತು ಸೀರಿಯಸ್ ಆದ್ಮೇಲೆ ಅವರ ಆಲಸ್ಯ ಹೊರಟು ಹೋಗುತ್ತೆ ಮತ್ತು ಅವರು ಕೆಲವೊಂದ್ಸಲ ಹೋಟೆಲ್ ರೂಮ್ ಅಲ್ಲಿ ಮೂರ್ ದಿನ ಲಾಕ್ ಮಾಡ್ಕೊಂಡು ಕೆಲಸ ಕಂಪ್ಲೀಟ್ ಆದ್ಮೇಲೆನೆ ಹೊರಗಡೆ ಬರ್ತಿದ್ರು. ಎಲ್ಲ ಆಂಟ್ರಪ್ರನರ್ಸ್ ಮತ್ತು ಸೈಂಟಿಸ್ಟ್ ಗಳ ಜೊತೆ ಇದಾಗತ್ತೆ. ಒಮ್ಮೆ ಏನಾದ್ರೂ ತುಂಬಾ ದೊಡ್ಡದ್ ಮಾಡಬೇಕು ಅನ್ನೋ ಪರ್ಪಸ್ ಅವರಲ್ಲಿ ಹುಟ್ಕೊಳ್ಳುತ್ತೆ ಮತ್ತು ಆಲಸ್ಯವನ್ನೇ ಮರೆತು ಹಗಲು ರಾತ್ರಿ ಕೆಲಸದಲ್ಲೇ ಅವರು ಮುಳುಗಿರ್ತಾರೆ. 4ನೇ ಕಾರಣ ಕ್ರೋನಿಕ್ ಲೋ ಎನರ್ಜಿ. ಕ್ರೋನಸ್ ಅಂದ್ರೆ ಸಮಯ, ಕ್ರೋನಿಕ್ ಅಂದ್ರೆ ಸಮಯಕ್ಕೆ ಮತ್ತೆ ರಿಪೀಟ್ ಆಗೋದು. ಕ್ರೋನಿಕ್ ಲೋ ಎನರ್ಜಿ ಅಂದ್ರೆ ನಿಮ್ಮ ಜೀವನದಲ್ಲಿ ತಿಂಗಳಿಗೂ ಅದೇ ತಪ್ಪುಗಳನ್ನ ಮತ್ತೆ ಮಾಡ್ತಾ ಇರೋದು. ರಾತ್ರಿ ತುಂಬಾ ತಡವಾಗಿ ಮಲಗೋದು, ಮೊಬೈಲ್ ನೋಡ್ತಾ ನಿದ್ದೆಗೆ ಹೋಗೋದು, ಸ್ಟ್ರೆಸ್ ರಿಲೀಸ್ ಮಾಡದೇ ಇರೋದು, ಪೂರ್ತಿ ದಿನ ಸೋಫಾಗೆ ಅಂಟ್ಕೊಂಡು ಕುತ್ಕೊಳ್ಳೋದು ಮತ್ತು ಆಮೇಲೆ ಏನ್ ಅನ್ಕೊಳ್ಳೋದಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಮನ್ಸೇ ಯಾಕೆ ಬರಲ್ಲ ಅಂತ. ಮತ್ತು ಈ ಎಲ್ಲಾ ಕಾರಣಗಳಿಂದ ನಿಮ್ಮ ನಿದ್ದೆ ಅಪೂರ್ಣವಾಗುತ್ತೆ. ನಿದ್ದೆ ಸರಿಯಾಗಿ ಆಗದೆ ಇದ್ದಾಗ ದನಿವು ಹೆಚ್ಚಾಗತ್ತೆ ಮತ್ತು ಬೇರೆ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಆ ದನಿವು ಮತ್ತೆ ಉಳಿದ 3 ಫ್ಯಾಕ್ಟರ್ಸ್ ಗಳ ಜೊತೆ ಒಟ್ಟಾಗಿ ಸೇರಿದಾಗ ಆಲಸ್ಯ ಒಂದು ದೊಡ್ಡ ಪರ್ವತವಾಗಿ ಬಿಡುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಒಮ್ಮೆ ಆದ್ರೂ ಆಲಸ್ಯದಿಂದ ತೊಂದರೆ ಅನುಭವಿಸಿದ್ದಾನೆ. ಅಂದ್ರೆ ಆಲಸ್ಯ ಬರುವುದು ಸಮಸ್ಯೆ ಅಲ್ಲ, ಆಲಸ್ಯದಲ್ಲೇ ಉಳಿದುಕೊಳ್ಳುವುದು ನಿಜವಾದ ಸಮಸ್ಯೆ. ಯಾಕಂದ್ರೆ ಸಮಯ ಕಳೆದಂತೆ ಆಲಸ್ಯ ನಿಮ್ಮ ಐಡೆಂಟಿಟಿಯ ಪಾರ್ಟ್ ಆಗುತ್ತೆ. ಅದು ನಿಮ್ಮ ಯೋಚನೆ ಮಾಡುವ ಶಕ್ತಿಯನ್ನೇ ಕೊಂದು ಬಿಡುತ್ತೆ. ಹಾಗಿದ್ರೆ ಎಲ್ಲಿ ಒಂದ್ ವೇಳೆ ನಿಮ್ಮ ಯೋಚನೆಗಳಲ್ಲೇ ಆಲಸ್ಯ ನುಗ್ಗಿಬಿಟ್ಟಿದೆಯಾ, ಅದನ್ನ ಹೇಗೆ ಚೆಕ್ ಮಾಡೋದು? ಫ್ರೈಡ್ ಇನ್ ಇಗ್ನೋರೆನ್ಸ್. ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ, ಹೇಗ್ ಮಾಡ್ತೀನೋ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೀನಲ್ಲ. ಇಂಥ ಮಾತುಗಳನ್ನ ಹೇಳ್ತಾ ಇದ್ದಾಗ ನಿಮ್ಗೆ ಸ್ವಲ್ಪ ಅಸಹಜವಾಗಿ ಅನ್ನಿಸದೇ ಇದ್ರೆ, ನಾಲ್ಗೆ ಕೂಡ ಜಾರದೇ ಇದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ನಿಮ್ಮೊಳಗೆ ಎವರೇಜ್ ಮೆಂಟಾಲಿಟಿ ಅನ್ನೋ ಇನ್ಫೆಕ್ಷನ್ ಬಂದ್ಬಿಟ್ಟಿದೆ. ಎವರೇಜ್ ಮೆಂಟಾಲಿಟಿಯಿಂದ ಎವರೇಜ್ ಆಕ್ಷನ್ ಹುಟ್ಟತ್ತೆ. ಎವರೇಜ್ ಆಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ಟ್ರೈ ಮಾಡ್ತೀನಿ ಆದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಶುರು ಮಾಡುವ ಮೊದಲೇ ಒಂದು ಡೌಟ್. ಆ ಡೌಟ್ ಏನ್ ಮಾಡುತ್ತೆ? ಕಷ್ಟ ಬಂದಾಗ ಮಧ್ಯದಲ್ಲೇ ಕೈ ಎತ್ತು ಬಿಡುತ್ತೆ. ಒಂದು ವಿಷಯ ಗಮನಿಸಿ, ಎವರೇಜ್ ಆಕ್ಷನ್ ಆಲಸ್ಯದಕ್ಕಿಂತಲೂ ಹೆಚ್ಚು ಅಪಾಯಕಾರಿ. ಯಾಕಂದ್ರೆ ಸಮಾಜ ಇದನ್ನೇ ನಾರ್ಮಲ್ ಅಂತ ಒಪ್ಕೊಂಡಿದೆ. ಎಲ್ಲರೂ ಇದೇ ರೀತಿ ಮಾತಾಡ್ತಿರ್ತಾರೆ, ಇದೇ ರೀತಿ ನಡೆದುಕೊಳ್ತಾರೆ. ಅದಕ್ಕೆ ಇದು ಇನ್ನಷ್ಟು ಡೇಂಜರಸ್. ಆದ್ರೆ ನಿಜ ಏನ್ ಗೊತ್ತಾ? ಎವರೇಜ್ ಆಕ್ಷನ್ ನಿಮ್ಮ ಜೀವನದಲ್ಲಿ ಎಂದಿಗೂ ಕೆಲಸ ಮಾಡಲ್ಲ. ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ, ಇವತ್ತಿನವರೆಗೂ ನಿಮ್ಮ ಜೀವನದಲ್ಲಿ ಯಾವ ರಿಸಲ್ಟ್ ಬಂದಿದೆಯೋ ಅದರ ಹಿಂದೆ 100% ಕಮಿಟ್ಮೆಂಟ್ ಇತ್ತು. ಅದು ಫಿಟ್ನೆಸ್ ಆಗಿರ್ಲಿ, ಕರಿಯರ್ ಆಗಿರ್ಲಿ, ಫೈನಾನ್ಸ್ ಆಗಿರ್ಲಿ ಅಥವಾ ರಿಲೇಶನ್ಶಿಪ್ ಆಗಿರ್ಲಿ. ಅದರಲ್ಲೇನೂ ಎವರೇಜ್ ಇರಲಿಲ್ಲ. ಈ ಎವರೇಜ್ ಮೆಂಟಾಲಿಟಿನ ಪೂರ್ತಿ ಬೇರು ಸಮೇತ ಕಿತ್ತಾಕೋದಕ್ಕೆ ನೀವು 3 ಕೆಲಸ ಮಾಡಬೇಕು. ಮೊದಲನೆಯದು, ಎವರೇಜ್ ಅನ್ನೋದನ್ನ ಎಲ್ಲೆಲ್ಲೂ ರಿಜೆಕ್ಟ್ ಮಾಡಿ. ಇವತ್ತಿನಿಂದಲೇ ಈಗಲೇ ಮ್ಯಾಸಿವ್ ಆಕ್ಷನ್ ತೆಗೆದುಕೊಳ್ಳಿ. ಸ್ನೇಹಿತರೆ, ಆಕ್ಷನ್ಗಳಲ್ಲಿ 4 ಲೆವೆಲ್ಸ್ ಇವೆ. ಮೊದಲನೇ ಲೆವೆಲ್ ಕಷ್ಟ ಕಂಡ ತಕ್ಷಣ ಓಡಿ ಹೋಗೋದು. 2ನೇ ಲೆವೆಲ್ ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು. 3ನೇ ಲೆವೆಲ್ ಟ್ರೈ ಮಾಡೋದು. 4ನೇ ಲೆವೆಲ್ ಅತಿ ಶಕ್ತಿಶಾಲಿ ಲೆವೆಲ್ ಮ್ಯಾಸಿವ್ ಆಕ್ಷನ್. ಮ್ಯಾಸಿವ್ ಆಕ್ಷನ್ ಅಂದ್ರೆ ಎಷ್ಟು ದೊಡ್ಡ ಆಕ್ಷನ್ ಇರತ್ತಲ್ಲ, ನಿಮ್ಗೆ ಅಷ್ಟೇ ದೊಡ್ಡ ರಿಸಲ್ಟ್ ಸಿಗತ್ತೆ. ಕಾರ್ಡನ್ ಹೇಳ್ತಾರೆ, ಇಂಟೆನ್ಸಿಫೈ, ಮಲ್ಟಿಪ್ಲೈ, ಡಾಮಿನೇಟ್. ಅಂದ್ರೆ 10x ಇಂಟೆನ್ಸಿಟಿ ಜೊತೆ ಎಷ್ಟು ಜೋರಾಗಿ ಕೆಲಸ ಮಾಡಬೇಕು ಅಂದ್ರೆ ಎವರೇಜ್ ರಿಸಲ್ಟ್ ಬರೋ ಪ್ರಶ್ನೆ ಹೇಳ್ಬಾರ್ದು. ಎವರೇಜ್ ಮೆಂಟಾಲಿಟಿ ತೆಗೆದು ಮ್ಯಾಸಿವ್ ಮೆಂಟಾಲಿಟಿ ತರೋಕೆ 2ನೇ ಕೆಲಸ ಏನ್ ಗೊತ್ತಾ? ದಿನಕ್ಕೆ 2 ಸಲ ವೀಕ್ಲಿ ಗೋಲ್ಸ್ ಬರಿಬೇಕು. ನಾವು ಗೋಲ್ ಸೆಟ್ ಮಾಡುವುದರಲ್ಲಿ ಮಾಡೋ ಅತಿ ದೊಡ್ಡ ತಪ್ಪು ಏನಂದ್ರೆ, ವರ್ಷಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಗೋಲ್ಸ್ ನ ಬರಿತೀವಿ ಮತ್ತು ಅದನ್ನ ಮರೆತು ಬಿಡ್ತೀವಿ. ಯಾಕಂದ್ರೆ ನಮ್ಮ ಬ್ರೈನ್ ಎದುರಿಗಿರುವ ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ ಮತ್ತು ಆಮೇಲೆ ಲೈಫ್ ಅಲ್ಲಿ ಬೇರೆ ಯಾವ್ದೋ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಮಿಷನ್ನೇ ನಾವು ಮರೆತು ಬಿಡ್ತೀವಿ. ನಾವು ನಮ್ಮ ಮಿಷನ್ ನ ಮರೆತು ಅದೇ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡುತ್ತಾ ಕುತ್ಕೋತೀವಿ. ಗ್ರ್ಯಾಂಟ್ ಕಾರ್ಡನ್ ಏನ್ ಹೇಳ್ತಾರಂದ್ರೆ, ವೀಕ್ಲಿ ಗೋಲ್ಸ್ ಮಾಡ್ಕೊಳ್ಳಿ, ಅದನ್ನ ದಿನಕ್ಕೆ 2 ಬಾರಿ ಬರೀರಿ, ಒಮ್ಮೆ ಬೆಳಿಗ್ಗೆ ಒಮ್ಮೆ ರಾತ್ರಿ. ಅದರಿಂದ ಬ್ರೈನ್ಗೆ ಗೋಲ್ ಮೇಲೆ ಫೋಕಸ್ ರಿಸೆಟ್ ಮಾಡ್ಕೊಳ್ಳೋ ಹ್ಯಾಬಿಟ್ ಬರುತ್ತೆ. ಉದಾಹರಣೆಗೆ, ನಿಮ್ಮ ಗೋಲ್ ಈ ವಾರದಲ್ಲಿ 3 ಗಂಟೆ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡೋದಿದ್ರೆ, ಇವತ್ತಿನ ದಿನ ಪ್ರಾಕ್ಟೀಸ್ ಮಿಸ್ ಆಯ್ತಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ನೀವ್ ಏನ್ ಮಾಡ್ತಿರ್ತೀರಾ ಅಂದ್ರೆ, ಅಯ್ಯೋ ಇದು ಇವತ್ತು ಮಿಸ್ ಆಯ್ತು, ಬಹುಶಃ ನನಗೆ ಇದು ಮಾಡಕ್ಕೆ ಆಗಲ್ಲ ಅಂತ ಅನ್ಸತ್ತೆ ಅಂತ ನೀವು ಅನ್ಕೋತಿರ್ತೀರಾ ಮತ್ತು ಈ ತರ ಯೋಚನೆ ಮಾಡುತ್ತಾ ನೀವು ಬೇಸರ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ. ಆದ್ರೆ ಇದರ ಬದಲು ನೀವು ಗೋಲ್ ಮತ್ತೆ ಬರೆದ್ರೆ, ಈಗ ಉಳಿದ 6 ದಿನಗಳಲ್ಲಿ 3 ಗಂಟೆ ಪ್ರಾಕ್ಟೀಸ್ ಮಾಡಬೇಕು, ನಾಳೆ ಹೇಗಾದ್ರೂ 15 ನಿಮಿಷ ಎಕ್ಸ್ಟ್ರಾ ಟೈಮ್ ತೆಗೆದು ವೀಕ್ಲಿ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಬೇಕು ಅಂತ ನೀವು ಅನ್ಕೊಳ್ಳಕ್ಕೆ ಶುರು ಮಾಡ್ತೀರಾ. ಇದೇ ಮ್ಯಾಸಿವ್ ಮೆಂಟಾಲಿಟಿ. ಮ್ಯಾಸಿವ್ ಮೆಂಟಾಲಿಟಿ ತರೋಕೆ 3ನೇ ವಿಷಯ, ಶಿಫ್ಟ್ ಯುವರ್ ಮೈಂಡ್. ಮತ್ತೆ ಮ್ಯಾಸಿವ್ ಆಕ್ಷನ್ ಬಗ್ಗೆ ಯೋಚನೆ ಮಾಡಿ.
ಮಾಡ್ತೀನಿ ನೋಡ್ತೀನಿ ಅನ್ನೋದಕ್ಕಿಂತ ಖಂಡಿತ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಳ್ಳಿ. ಹಾರ್ಡ್ ವರ್ಕ್ ಮೇಲೆ ಫೋಕಸ್ ಮಾಡುವ ಜಾಗದಲ್ಲಿ ಮಿಷನ್ ಮೇಲೆ ಫೋಕಸ್ ಮಾಡಿ. ಎಂಟರ್ಟೈನ್ಮೆಂಟ್ಗೆ ಜಾಗ ಕೊಡುವ ಬದಲು ಎನರ್ಜಿ ಬಿಲ್ಡ್ ಮಾಡೋದು ಮತ್ತು ರಿಕವರಿ ಮೇಲೆ ಫೋಕಸ್ ಮಾಡಿ. ಕಂಫರ್ಟ್ ಸಿಕ್ಕರೆ ಸಾಕು ಅನ್ನೋದಕ್ಕಿಂತ ರೆಪ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇರಲಿ. ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡುವ ಬದಲು ಟ್ರೈನಿಂಗ್ ಮೇಲೆ ಫೋಕಸ್ ಮಾಡಿ. ಫೇಲ್ಯೂರ್ ಬಗ್ಗೆ ಯೋಚಿಸುವ ಬದಲು ಏಮ್ ಅಂಡ್ ರೀಥಿಂಕ್ ಮೇಲೆ ಫೋಕಸ್ ಮಾಡಿ. ಗ್ರ್ಯಾಂಡ್ ಕಾರ್ಡನ್ ಏನ್ ಹೇಳ್ತಾರಂದ್ರೆ, ನನಗೆ ಯಾವಾಗ ಸೆಟ್ ಬ್ಯಾಕ್ ಬಂದಿತ್ತು, ನಾನು ಯಾವಾಗ ಫೇಲ್ ಆಗಿದ್ದೆ, ಆವಾಗ ನಾನು ಏನ್ ಮಾಡಿದ್ದೆ ಅಂದ್ರೆ ನನ್ನ ನೋಟ್ ಪ್ಯಾಡ್ ತೆಗೆದು ಹೊಸ ಗೋಲ್ಸ್ ಬರ್ಕೊಂಡಿದ್ದೆ ಮತ್ತು ತಕ್ಷಣ ನೆಕ್ಸ್ಟ್ ಸ್ಟೆಪ್ಸ್ ನ ನೋಟ್ ಮಾಡ್ಕೋತಿದ್ದೆ. ಯಾಕಂದ್ರೆ ನನ್ನ ಗಮನ ಮತ್ತೆ ಗುರಿ ಮೇಲೆ ಹೋಗ್ಬೇಕಿತ್ತು, ಕಷ್ಟದ ಮೇಲೆ ಅಲ್ಲ. ಅವರು ಮತ್ತೊಂದು ಮಾತು ಹೇಳ್ತಾರೆ, ನೀವು ಎಷ್ಟೇ ಸಕ್ಸಸ್ಫುಲ್ ಆಗಿರ್ಲಿ, ಆಲಸ್ಯಕ್ಕೆ ಜಾಗ ಕೊಡೋ ರಿಸ್ಕ್ ತೆಗೆದುಕೊಳ್ಬೇಡಿ. ಬಿಕಾಸ್ ಹಾರ್ಡ್ ಟೈಮ್ಸ್ ಆರ್ ಕಮಿಂಗ್. ಆಲಸ್ಯ ಮೈಂಡ್ ಸೆಟ್ನ ದುರ್ಬಲ ಮಾಡುತ್ತೆ. ಮನುಷ್ಯ ಹೊಸ ಚಾಲೆಂಜಸ್ನಿಂದಲೂ ಹೊಸ ಅಪಾರ್ಚುನಿಟೀಸ್ನಿಂದಲೂ ಹೆದರೋಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಅವನು ಜೀವನದಲ್ಲಿ ಮತ್ತೆ ಸಮಸ್ಯೆಗಳನ್ನು ತನ್ನಿಂತಾನೆ ಅಟ್ರಾಕ್ಟ್ ಮಾಡ್ಕೋತಿರ್ತಾನೆ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೇ ನೋಡಿದೀವಿ ಅದನ್ನ ಮತ್ತೊಮ್ಮೆ ಶಾರ್ಟ್ ಆಗಿ ರಿವಿಷನ್ ಮಾಡೋಣ. ಆಲಸ್ಯದ ಹಿಂದೆ 4 ಕಾರಣಗಳಿವೆ. ಆಲಸ್ಯ ಬರುವುದು ಸಹಜವಾದ ವಿಷಯ, ಆದ್ರೆ ನಾವು ಆಲಸ್ಯದಲ್ಲೇ ಇರುವುದು ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ಆಲಸ್ಯ ನಿಧಾನವಾಗಿ ಎವರೇಜ್ ಮೆಂಟಾಲಿಟಿನ ರೂಪಿಸುತ್ತೆ. ಅದರಿಂದ ಎವರೇಜ್ ಆಕ್ಷನ್ ಹುಟ್ಕೊಳ್ಳುತ್ತೆ. ಎವರೇಜ್ ಆಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ನಂಬಿಕೆನೇ ಇರಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಳ್ಳಿ, ಎವರೇಜ್ ಆಕ್ಷನ್ ಆಲಸ್ಯದಕ್ಕಿಂತಲೂ ಹೆಚ್ಚು ಅಪಾಯಕಾರಿ. ಯಾಕಂದ್ರೆ ಸಮಾಜ ಇದನ್ನೇ ನಾರ್ಮಲ್ ಅಂತ ಒಪ್ಕೊಂಡಿದೆ. ಅದಕ್ಕೆ ಇವತ್ತಿನಿಂದಲೇ ಮ್ಯಾಸಿವ್ ಮೆಂಟಾಲಿಟಿನ ಅಳವಡಿಸಿಕೊಳ್ಳಿ. ಎವರೇಜ್ ಅನ್ನೋದನ್ನ ಎಲ್ಲಾ ಕಡೆ ರಿಜೆಕ್ಟ್ ಮಾಡಿ. ಜೀವನದ ಯಾವುದೇ ಭಾಗವಾಗಿರ್ಲಿ ಮ್ಯಾಸಿವ್ ಆಕ್ಷನ್ ತೆಗೆದುಕೊಳ್ಳಿ. ಎಷ್ಟು ದೊಡ್ಡ ಆಕ್ಷನ್ ಇರುತ್ತೆ ಅಷ್ಟೇ ದೊಡ್ಡ ರಿಸಲ್ಟ್ ನಿಮ್ಗೆ ಸಿಗತ್ತೆ. ಎರಡನೇ ಕೆಲಸ, ದಿನಕ್ಕೆ 2 ಬಾರಿ ವೀಕ್ಲಿ ಗೋಲ್ಸ್ ಬರೀರಿ. ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ, ಮತ್ತೊಮ್ಮೆ ರಾತ್ರಿ ಮಲಗುವ ಮೊದಲು. ಇದರಿಂದ ನಿಮ್ಮ ಫೋಕಸ್ ಮತ್ತೆ ವೀಕ್ಲಿ ಗೋಲ್ಸ್ ಮೇಲೆ ಬರ್ತಿರತ್ತೆ. ಪ್ರಾಬ್ಲಮ್ಸ್ ಮತ್ತು ಮಿಸ್ಟೇಕ್ಸ್ಗಳ ಯೋಚನೆ ಕಡಿಮೆ ಆಗುತ್ತೆ. ಮೂರನೇ ಕೆಲಸ, ಶಿಫ್ಟ್ ಯುವರ್ ಮೈಂಡ್. ಎವರೇಜ್ ಆಕ್ಷನ್ ಬಿಟ್ಟು ಮ್ಯಾಸಿವ್ ಆಕ್ಷನ್ ಬಗ್ಗೆ ಯೋಚಿಸುವ ಅಭ್ಯಾಸ ಮಾಡ್ಕೊಳ್ಳಿ. ಏನಾಗುತ್ತೋ ನೋಡೋಣ ಅನ್ನೋದಕ್ಕಿಂತ ನಾನು ಕೆಲಸ ಮಾಡೇ ತೀರ್ತೀನಿ ಅಂತ ಯೋಚನೆ ಮಾಡೋಕೆ ಶುರು ಮಾಡಿ. ನಿಮ್ಮ ಡೈಲಿ ಎಫರ್ಟ್ಸ್ ನಲ್ಲಿ ಈ 3 ವಿಷಯಗಳನ್ನ ಅಳವಡಿಸಿಕೊಳ್ಳಿ. ಇಂಟೆನ್ಸಿಫೈ, ಮಲ್ಟಿಪ್ಲೈ, ಡಾಮಿನೇಟ್. ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ಡಾಮಿನೇಟ್ ಮಾಡೋಕೆ ಆಟ ಆಡಿ. ಸ್ನೇಹಿತರೆ, ನೀವು ಒಮ್ಮೆ ಆದ್ರೂ ರಾಕೆಟ್ನ ಆಕಾಶದ ಕಡೆ ತುಂಬಾ ವೇಗದಿಂದ ಹಾರ್ತಿರೋದನ್ನ ನೋಡಿರ್ತೀರಾ. ಅದನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಿರತ್ತೆ ಅಂದ್ರೆ, ಆಕಾಶವನ್ನೇ ಚೀರ್ ಬಿಡೋ ಸ್ಪೀಡ್ ಅಲ್ಲಿ ಹೋಗ್ತಿದೆಯಲ್ಲಪ್ಪ ಅಂತ ನಿಮ್ಗೆ ಅನಿಸ್ತಿರತ್ತೆ. ಆದ್ರೆ ಅದೇ ರಾಕೆಟ್ ಭೂಮಿಯ ಕಡೆಗೆ ರಿವರ್ಸ್ ಬಂದ್ರೆ ಏನಾಗತ್ತೆ, ಆ ರಾಕೆಟ್ ನ ವಿನಾಶ ಆಗತ್ತೆ. ನಮ್ಮ ಜೀವನದಲ್ಲೂ ಅದೇ ಆಗ್ತಿದೆ. ಯೌವನದಲ್ಲಿ ತುಂಬಾ ಎನರ್ಜಿ ಇದೆ, ಆದ್ರೆ ಡೈರೆಕ್ಷನ್ ತಪ್ಪಾಗಿದೆ. ಅದೇ ಎನರ್ಜಿನ ಧ್ಯಾನ, ಫೋಕಸ್, ಕರಿಯರ್ ನಲ್ಲಿ ಹಾಕಿದ್ರೆ ಏನಾಗತ್ತೆ. ಅದಕ್ಕಾಗಿ ನಿಮ್ಗೆ ಸರಿಯಾದ ಡೈರೆಕ್ಷನ್ ತೋರಿಸುವುದಕ್ಕೆ ನನ್ನ ಚಾನೆಲ್ ಇದೆ. ಸೊ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.